ಒಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳಿ, ನಿಮ್ಮೆಲ್ಲರ ಸದೂಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ಜಿಜ್ಞಾಸಕ್ಕೆ ಇಟ್ಟುಕೊಂಡ ವಿಷಯವು ಗುರುಪಾದ ಸೇವೆಯು. ಬಹಳ ಸುಂದರವಾದ ವಿಚಾರ. ಚತುರ್ವಿಧ ಪುರುಷಾರ್ಥ ಅಂತ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಮೊದಲನೇದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಮುಖ್ಯವಾಗೋದು ಯಾವುದಪ್ಪ ಅಂದ್ರೆ ಮೋಕ್ಷ ಪುರುಷಾರ್ಥವೇ ಮುಖ್ಯವಾಗಿರುವುದು. ಮೋಕ್ಷ ಮೋಕ್ಷ ಅಂದರೆ ಏನಪ್ಪ ಅಂದರೆ ಬಿಡುಗಡೆ ಆಗುವುದು ಅಂತ. ಎದರಿಂದ ಬಿಡುಗಡೆ ಆಗಬೇಕು? ನಾವು ಬಿಡುಗಡೆ ಆಗಬೇಕು. ಎದರಿಂದ ಆಗಬೇಕು ಅಂದರೆ ಜನನ ಮರಣ ಈ ಸಂಸಾರ ದುಃಖದಿಂದ ನಾವು ಬಿಡುಗಡೆ ಆಗಬೇಕು. ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ಮೋಹದ ಕ್ಷಯವಾಗಬೇಕು. ನಮಗೆ ಮೋಹ ಅಷ್ಟು ಸುಲಭ ಅಲ್ಲ. ಅದು ಮೋಹ ನಿಜೂಂಡ್ರು ಒಂದು ಪದ್ಯದಲ್ಲಿ ಬರೀತಾರೆ, ಮಿಸುಕಲ್ಲಿಯ ಎಣ್ಣ ಮೋಹ ವಿಸರವೆಂಬ ವನವನ್ನುರುವಿ ಭಸಿತವೆನಿಸಿ ರುದ್ರ ನಿನ್ನ ನೊಸಲವಣ್ಣಿ ಅಂದರೆ, ಈ ಮೋಹ ಮಿಸುಕಲಿ ಅಂದರೆ ವಿಚಾರಕ್ಕೆ ಅವಕಾಶವನ್ನು ಕೊಡದೆ ಅನ್ನೋ ತನ್ನ ಜಾಲದಗತಿ. ಇಂಥ ಮೋಹದ ಕ್ಷಯವಾಗಬೇಕಂದ್ರೆ ಸದ್ಗುರುನಾಥನ ಕೃಪಾ ಕಟಾಕ್ಷದಿಂದಲೇ ಅದು ಆಕ್ಕತೆ ಹೊರತಾಗಿ ಕೇವಲ ನಾವು ಗ್ರಂಥಗಳ ಅಧ್ಯಯನ ಮಾಡಿ ಮೋಹವನ್ನು ಕಳ್ಕೋತೇವಂದ್ರೆ ಅದು ಆಗುವುದಿಲ್ಲ ಅಂತಾರೆ. ಆ ಮೋಹ ಕ್ಷಯವಾಗಬೇಕಂದ್ರೆ ಗುರುಕೃಪ ಆಗಬೇಕು. ಗುರು ಎದಕ್ಕೆ ಒಲಿತಾನ? ಗುರು ಒಲಿಬೇಕಂದ್ರೆ ಎದಕ್ಕೆ ಒಲಿತಾನ? ನಮಗೆ ಗುರು ಒಲಿಬೇಕಂದ್ರೆ ಅವನಲ್ಲಿರ್ತಕ್ಕಂದ್ರೆ ಕೃಪೆ ಆಗಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕಾದ್ರೆ ಸೇವಾಭಾವನೆ ಇರಬೇಕು ಅಂತ. ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಬಹಳ ಮಾರ್ಮಿಕವಾಗಿ ಗೀತಾದಿ ಹೇಳ್ತಾರೆ. ಹೌದ್ರಿ ಅಪ್ಪನವ್ರ, ಸೇವಾ ಮಾಡುವಂತ್ರಿ ಯಾವ ಗುರುವಿನ ಸೇವೆಯನ್ನು ಮಾಡಬೇಕು ನಾವು? ಯಾವ ಗುರುವಿನ ಸೇವೆಯನ್ನು ಮಾಡುವುದರಿಂದ ನಮ್ಮ ಹೃದಯ ಗ್ರಂಥಿ ಛೇದನವಾಗಿ ನಿತ್ಯ ಸುಖವು ಪ್ರಾಪ್ತವಾಗುತ್ತದೆ. ಆ ಗುರುವಿನ ಸ್ವಲ್ಪ ನಮಗೆ ಹೇಳ್ರಿ ಲಕ್ಷಣ ಅಂತ ಹೇಳ್ತಾರೆ. ನಿಜಗೊಂಡ್ರು ಒಂದು ಮಾತು ಗುರುವಿನ ಲಕ್ಷಣ ಬಿಡ್ತಾರೆ. ವೇದಾಂತ ಸಿದ್ಧಾಂತ ಪುರಾಣ ಶಾಸ್ತ್ರಾದಿ ರಹಸ್ಯಾರ್ಥವೆಲ್ಲವನ್ನು ಸಾದರದಿಂದ ತಿಳಿದ ಬೋಧಿಸಬಲ್ಲ ಆದಯಾಮೂರ್ತಿ ಪರಮ ಸದ್ಗುರು. ಬಹಳ ಮಾರ್ಮಿಕವಾಗಿ ಒಂದು ಕಡೆ ಹೇಳ್ತಾರೆ, ವೇದ ಅಂತ ಅಂದ್ರೆ ವೇದಗಳ ಸರಿಯಾಗಿ ಅಧ್ಯಯನವಾಗಿರಬೇಕು. ವೇದ ಅಂತ ವೇದದ ಭಾಗ ಪೂರ್ವ ಭಾಗವಾಲಿ ಅಂತ್ಯ ಭಾಗವಾಲಿ ವೇದ ಅಂತ ಸಿದ್ಧಾಂತ ಪುರಾಣ ಶಾಸ್ತ್ರಾದಿ ರಹಸ್ಯಾರ್ಥವೆಲ್ಲವನು ಅವುಗಳ ತಾತ್ಪರ್ಯಾರ್ಥವನ್ನು ಗ್ರಹಣ ಮಾಡಿಕೊಂಡಂಥ ಬೋಧಿಸಬಲ್ಲ ಆದಯಾಮೂರ್ತಿ ಪರಮ ಸದ್ಗುರು. ಆ ಗುರುವಿನ ಅಂತಾರೆ ಅವನು ಬೋಧ ಹೆಂಗೆ ಮಾಡ್ತಾನಪ್ಪ ಅಂತಂದ್ರೆ, ಇದು ಸತ್ಯಾನುಭವವು ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪಣೆ ಸದ್ಗುರುವಕ್ಕೂ. ಸತ್ಯ ಮಿಥ್ಯೆಗಳ ಸರಿಯಾಗಿ ವಿಚಾರವನ್ನು ಮಾಡಿ ಶ್ರುತಿಯ ಪ್ರಮಾಣ ಮೂಲಕವಾಗಿ ಬೋಧಿಸುವನೇ ಸದ್ಗುರು. ಸದ್ಗುರು ಅಂತಾರೆ. ಇಂಥ ಗುರುಗಳು ಸಿಗುವುದು ಭಾಳ ದುರ್ಲಭ. ಅದು ಗುರುಗಳು ಸಿಗುವುದು ಭಾಳ ದುರ್ಲಭ ಐತಿ. ಆ ಗುರುವಿನ ನಮಗೂ ಒಲಿಮೆ ಆಗಬೇಕಂದ್ರೆ ಎದಕ್ಕೆ ಒಲಿತಾನ ಗುರು ಅಂದರೆ ಸೇವೆಯ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತ್ರ. ತತ್ವಿದ್ದಿ, ತತ್ತಂದ್ರ ಪರಮಾತ್ಮ, ಪರಿಪೂರ್ಣವಾದ ಪರಮಾತ್ಮ. ವಿದ್ಯೆ ಅಂದ್ರೆ ತಿಳಿ. ಆ ಪರಮಾತ್ಮನನ್ನು
ತಿಳಿಯಬೇಕಂದ್ರೆ ಎಲ್ಲಿಗೆ ಹೋಗಬೇಕು? ಜ್ಞಾನಿನ ಸಮದರ್ಶಿನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನ ತತ್ವದರ್ಶಿನ. ಜ್ಞಾನಿನ ತತ್ವದರ್ಶಿನ ಅಂತ ಭಗವದ್ಗೀತೆಯಲ್ಲಿ ಹೋಗಿ, ಹೌದ್ರಿ, ಆ ಗುರುವಿನಲ್ಲಿ ಹೋಗಿ ಮೊದಲು ಏನು ಮಾಡಬೇಕು? ಭಗವದ್ಗೀತೆಯಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಮೊದಲೇ ಮಾತು ಹೇಳ್ತಾರೆ. ಪ್ರಣಿಪಾತೇನ 8 ಅಂಗಗಳ ಮೂಲಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡು. ಮತ್ತು ನೀವೆಲ್ಲರ ಅಪ್ಪವ್ರು ಭಾಳ ಗದ್ದೆದು ಸಾಷ್ಟಾಂಗ ಮಾಡಕ್ಕೆ ಹೋಗಿರಿ ನೀವೆಲ್ಲರು. ಅದು ಹೆಂಗಪ್ಪ ಅಂದ್ರೆ ಆನಂದವಾಗಿ ಕುಂತ್ಕೊಂಡಿರ್ಬೇಕು. ಗುರು ಆನಂದವಾಗಿದ್ದಾಗ ಯಾರ್ದಾಗ ಸಾಷ್ಟಾಂಗವನ್ನು ಹೋಗಿಬೇಕು ಅಂತ. ಆ ಸಾಷ್ಟಾಂಗ ನಮಸ್ಕಾರ ಏನು ತೋರ್ತೈತೆ ಅಂದ್ರೆ, ಒಂದು ಜಡವಾದ ಬಡಿಗೆ ಬಿದ್ದಿರ್ತೈತೆ. ಜಡವಾದ ಬಡಿಗೆ, ಆ ಬಡಿಗೆಯನ್ನು ಎತ್ತಬೇಕಾದ್ರೆ ಒಬ್ಬ ಚೇತನ ಪುರುಷ ಬೇಕಾಗೈತಿ. ಚೇತನ ಪುರುಷ ಬೇಕಾದಕ್ಕೆ ಚೇತನ ಪುರುಷದ್ರ ಮ್ಯಾಗ ಎತ್ತನ. ಹಂಗೆ ತನ್ನ ಅಂತರಂಗದಲ್ಲಿ ಅವ ಏನು, ಹೇ ಗುರುನಾಥ, ಯಾವ ಜನ್ಮದ ಪುಣ್ಯ ಏನವೋ ನಿನ್ನ ಸನ್ನಿಧಾನ ನನಗೆ ಸಿಕ್ಕೈತಿ ಅಂತೇಳಿ ಗುರುವಿನ ಸ್ತೋತ್ರವನ್ನು ಮಾಡುತ್ತಾ ತನ್ನ ಹೃದಯದಲ್ಲಿ ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಆ 8 ಅಂಗಗಳನ್ನು ಸೋಂಕಬೇಕು. ಅಷ್ಟಾಂಗದಿಂ ತದ್ವಿದ್ಧಿ ಪ್ರಣಿಪಾತಿಯನ್ನು ಬೀಳ್ಬೇಕು. ಗುರು ಅದಕ್ಕೆ ನೋಡದಿದ್ದರು ಪರಿಪ್ರಶ್ನೇನ 2ನೇ ಮಾತಿಟ್ಟ. ಪರಿಪ್ರಶ್ನೆ ಮಾಡು. ಹೇ ಗುರುದೇವ, ನಾನು ಅಂತೀನಿ, ನಾನಂದರೆ ಯಾರು? ನಾನಂದರೆ ಯಾರು? ಜೀವಂದ್ರೆ ಏನು? ಜಗತ್ತಂದ್ರೆ ಏನು? ಈ ಭವದುಃಖಕ್ಕೆ ಬರಕ್ಕೆ ಕಾರಣವೇನು? ನನ್ನ ದುಃಖವನ್ನು ಪರಿಹರಿಸತಕ್ಕಂಥ ಹೇ ಗುರುದೇವ, ಅದನ್ನಿಂದ ಘೋರ ಭವಮಾಲೆಗೆ ಅಳುಕಿ ಮನದೊಳಿದು ಆರಿಂದ ತೊಲಗುವುದು ಚಾರು ಗುರು ಪದ ಮೊದಲಿಡಿಯೇ ಸಂಸಾರ ನೆನೆಗಿಲ್ಲವಾಗಿ. ಘೋರ ಭವಮಾಲೆಗೆ ಅಳುಕಿ ಅಂತನವ ಪರಿಪ್ರಶ್ನೇನ. ಅದಕ್ಕೂ ಗುರು ನೀನು ನೋಡಿಕರ ಸೇವೆಯ ಇಲ್ಲಿ ಇಟ್ಟು ನೋಡಿ ಮಾತ್ರ ಸೇವೆಯ ಸೇವಾ ಮಾಡಬೇಕಲ್ಲಿ. ಸೇವೆ, ಆ ಸೇವೆಲಿಂದ ಏನಾಕತಿ, ಗುರುವಿನ ಅಂತಃಕರಣವು ಕರಗತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಿದ್ಯೆ ಎಂಬುವ ಕತ್ತಲೆಯ ನಿವೃತ್ತಿಯಾಗಿ ನಿತ್ಯವಾದ ಸುಖವೇ ನಮಗೆ ಪ್ರಾಪ್ತವಾಗುತ್ತದೆ. ಇದಕ್ಕೆ ಸೇವೆಯ ಅಂತ ಶಂಕರ ಭಗವತ್ಪಾದಾಚಾರ್ಯರು ಸಾಧನ ಪಂಚಕದಲ್ಲಿ ಒಂದು ಮಾತು ಹೇಳ್ತಾರೆ, ಭಾಳ ಸುಂದರವಾಗಿ. ಸದ್ವಿದ್ವಾನ್ ಉಪಸರ್ಪ್ಯತಾನ್ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ. ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಸದ್ವಿದ್ವಾನ್ 2 ಪದ ಇಟ್ಟರಲ್ಲಿ, ಸದ್ವಿದ್ವಾನ್ ಉಪಸರ್ಪ್ಯತಾಂ ಪ್ರತಿದಿನಂ. ಪ್ರತಿದಿನ ಅಂದ್ರೆ ಯಾವಾಗಲೂ. ಏನ್ರಪ್ಪ ಅವರು ಯಾವಾಗಲೂ ಅಂದ್ರೆ ಗುರು ಸನ್ನಿಧಾನದಲ್ಲಿ ಇದ್ದತಕ್ಕಂಥ ಸಾಧಕನಿಗೂ ಮತ್ತು ಗುರುವಿನ ದರ್ಶನ ಮಾಡೋಕ್ಕೋದ್ರು ಗೃಹಸ್ಥ ಧರ್ಮದವರಿಗೂ ಗುರುಗಳ ಸನ್ನಿಧಾನಕ್ಕೆ ಬಂದಾಗೆ ಮೊದಲು ನೀನು ಅವನಿಗೆ ನಮಸ್ಕಾರ ಮಾಡು. ಭಾಳ ಮಾರ್ಗ ಸೇವೆಯ ಸೇವಾ ಮಾಡು. ಸದ್ವಿದ್ವಾನ್ ಉಪಸರ್ಪ್ಯತಾನ್ ಪ್ರತಿದಿನಂ ತತ್ಪಾದಕ್ಕೆ. ಅವನ ಪಾದಗಳನ್ನು ಮುಟ್ಟಿ ನಿನ್ನ ಹನಿಯನ್ನು ಬೇಕಾದ್ರೆ ಅವನ ಹೆಬ್ಬಳ್ಳಿಗೆ ಹಚ್ಚಿಬಿಟ್ರೆ ನಿನ್ನ ಪ್ರಾರಬ್ಧವನ್ನು ನಿವೃತ್ತಿ ಮಾಡ್ತಕ್ಕಂಥ ಒಬ್ಬ ಸದ್ಗುರುನಾದುಂಟು ಅಂತ ಶಂಕರ ಭಗವತ್ಪಾದಾಚಾರ್ಯ ಹೇಳಿದರು. ಆ ಸೇವೆಯಲ್ಲಿ 8 ಪ್ರಕಾರ ಸೇವೆ ಐತಿ ಅಂದರೆ 4 ಪ್ರಕಾರವಾದ ಸೇವೆ: ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಇದರಲ್ಲಿ ಪ್ರಾಮುಖ್ಯವಾಗಿ ಸದ್ಭಾವ ಸೇವೆಯೇ ಶ್ರೇಷ್ಠ. ಸದ್ಭಾವ, ಸತ್ತಂದ್ರೆ ಪರಮಾತ್ಮ, ಭಾವ ಅಂದ್ರೆ ನಿನ್ನ ಮನಸ್ಸಿನೊಳಗೆ ಗುರು ಯಾರಂತ ನೀ ತಿಳ್ಕೋಬೇಕು. ಮೊದಲ ಪರಮಾತ್ಮ ಸ್ವರೂಪನೇ ಗುರು ಅಂತ ನೀ ತಿಳ್ಕೋ. ಯಾಕೆ ಶ್ರುತಿ ವಿಪರ್ಯ ಭರ್ಗೋ ಸಾಕ್ಷಾತ್ ನರಾಕೃತಿ. ಗುರು ನರನಲ್ಲವ, ಪರಮಾತ್ಮನೇ ಅಂತ ನಿನ್ನ ಭಾವದಲ್ಲಿ ನಿಶ್ಚಯವಿರಬೇಕು. ಇದಕ್ಕೆ ಸದ್ಭಾವ ಸೇವೆ ಅಂದ್ರೆ. ಆ ಸೇವೆ ಹೆಂಗೆ ಮಾಡಬೇಕಂದ್ರೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ. ಇನ್ನೊಂದು ಪದ ಇಟ್ಟರು, ಶಿವ ಮಾಡ್ತೇವೆ ಆದ್ರೆ ಹೆಂಗೆ ಮಾಡಬೇಕು? ಒಲವಿಂದೆ ಅಂದ್ರೆ ಪ್ರೀತಿಯಿಂದ, ಭಕ್ತಿಲಿಂದಲೇ ಮಾಡಬೇಕು. ಅಂದ್ರೆ ಪ್ರೀತಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟದೋ ಅದೇ ಪ್ರೀತಿಯನ್ನು
ಗುರುವಿನಲ್ಲಿಡಬೇಕು ಅಂತ ಶ್ವೇತರ ಉಪನಿಷತ್ತಿನಲ್ಲಿ ಯಶ್ಚ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಸೈ ಕಥತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ನೀ ಗುರು ಸನ್ನಿಧಾನಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ನಿನ್ನ ಇಷ್ಟ ದೇವತೆಯಾದ ಆ ದೇವದಲ್ಲಿ ಎಷ್ಟು ಪ್ರೇಮ ಪ್ರೀತಿ ಇಟ್ಟಿರ್ತೀವಿ, ಭಕ್ತಿ ಇರ್ತೀವೋ ಅದೇ ಪ್ರೇಮ ಭಕ್ತಿಯನ್ನು ಗುರುವಿನ ಚರಣಾರವಿಂದಗಳಲ್ಲಿ ದಾಸನಾಗಬೇಕ್ರಿ. ಮತ್ತು ದಾಸನಾದಾಗ ಅವ್ದು ಏನಾಕತಿ ಅಂತಕ್ಕಣ ಕರಿಗೆ ಒಮ್ಮೆ ಬಾರಪ್ಪ ನನ್ನ ಮಗ ಅಂತ ಕರೆದಂದ್ರೆ ನಮ್ಮ ಜನ್ಮವೇ ಸಾರ್ಥಕ. ಹಂಗೆ ಪ್ರೀತಿಯಿಂದ ಒಲವಿಂದ ಮಾಡದೆ ಪ್ರೀತಿಯಿಂದ ಮಾಡೋಕು. ಅದು ಮಾಡಬೇಕಾರ ಕಾಮನೆಯಿಂದ ಮಾಡಿದ್ದಾದರೆ ಫಲವು ಪ್ರಾಪ್ತ ಆಕತಿ. ಕಾಮನ ಇಲ್ಲದೆ ಮಾಡಿದ್ದಾದರೆ ಸದ್ಗುರುನಾಥನ ಕೃಪಾ ಕಟಾಕ್ಷ ಅಂತಂದ್ರೆ ನಿಮಗೆ ಸಕಲ ವೇದಾಂತ ಸಾರಾರ್ಥವನ್ನು ಸ್ವಮೇವಾಗಿ ನಮಗೆ ಅಪರೋಕ್ಷವಾಗುತ್ತದೆ. ಇದಕ್ಕೊಂದು ಚಿಕ್ಕದೊಂದು ಉದಾಹರಣೆ ಕೊಟ್ಟು ನನ್ನ ವ್ಯಾಖ್ಯಾನಕ್ಕೆ ರಾಮ ಕೊಡುವ. ಜಗದ್ಗುರು ಸಿದ್ಧಾರೂಢಪ್ಪನವರು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾಗ ಅನೇಕ ದೇಶಗಳಿಂದ ಎಲ್ಲ ಜನ ಬರೆತು ಕೃಷ್ಣಾಪುರದಲ್ಲಿ ದಂಪತಿಗಳು ಗೃಹಸ್ಥ ಧರ್ಮದಲ್ಲಿದ್ದರು. ಭಾಗ್ಯವತಿ ಬಾಯಿ ರೂಪಕೃಷ್ಣ ಅಂತ ಹೆಸರು. ಅದು ಮಂಟ್ಯನ್ನೂ ಐತದು. ಇಬ್ಬರು ಇದ್ದರು ಸತಿಪತಿಗಳು. ಮತ್ತು ಹೆಂಗಿದ್ರಪ್ಪ ಅಂದ್ರೆ ಗೃಹಸ್ಥ ಧರ್ಮದಲ್ಲಿದ್ದರು. ಅವರು ನಿತ್ಯ ಮಠಕ್ಕೆ ಬರೋದು, ಸೇವಾ ಮಾಡೋದು, ಗುರು ಮುಖಾಂತರ ಶಾಸ್ತ್ರ ಕೇಳೋದು, ತಮಗೆ ಎಷ್ಟು ಉಪಜೀವನ ಬೇಕು ಅಷ್ಟ ಕಾಯಕವನ್ನು ಮಾಡಿ ಉಳಿದ ಟೈಮಲ್ಲಿ ಗುರುವಿನ ಚಿಂತನದಲ್ಲಿಯೇ ಕಾಲ ಕಳೀತಿದ್ರು ಅವರು. ಇದು ಬರೋದು ಭಾಳ ಕಠಿಣ ರೀ, ಇದು ಕಳೀತಿದ್ರು. ಸಿದ್ಧಾರೂಢಪ್ಪನವರು ನೋಡಿದ್ರು ಅವ್ರದ್ದು. ಅಲ್ಲ, ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು ಮಠಕ್ಕೆ ಬಂದು ಗುರು ಸೇವೆಯನ್ನು ಮಾಡಿ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ನಿತ್ಯ ಶಾಸ್ತ್ರ ಶ್ರವಣ ಕೇಳಿ ಉಪಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಅವರು ಮಾಡಿಕೊಂಡು ಈ ಕಾಲ ಕಳೀತಾರಲ್ಲ, ಇದು ನಿಜವಾದ ಸೇವೆ. ಆದರೆ ಅಂತಾರಲ್ಲಿ ಅವ್ರ ಮನಸ್ಸಿನಾಗಿ ಏನು ಕಾಮಣ ಆಯಿತೋ ಕಾಮಣ ರಹಿತದಾರೋ. ಇಲ್ಲಿ ಮರ್ಮೈತರು ಒಂದು ಸ್ವಲ್ಪದು. ನಾವು ಗುರು ಸೇವೆ ಮಾಡ್ತೇವೆ, ಯಾವ್ದಾರು ಒಂದು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ತೇವೆ. ನಾವು ಇಲ್ಲ ಅನ್ನೋದಿಲ್ಲ, ಅದನ್ನು ಪ್ರಾಪ್ತ ಆಕೈತಿ ಇಲ್ಲ ಅನ್ನೋದಿಲ್ಲ. ಅದು ಆದ್ರೆ ನೋಡೋಣ ಅಂಥೇಳಿ ಒಮ್ಮೆ ಸಿದ್ಧಾರೂಢಪ್ಪನವರು ಆನಂದವಾಗಿ ಕುಳಿತುಕೊಂಡಾಗ ಹೇ ರೂಪಕೃಷ್ಣ ಭಾಗ್ಯವತಿ ಇಬ್ಬರು ಬರ್ರಿ ಅಂದಾಗ ಇಷ್ಟು ಅಪ್ಪವ್ರು ಕರೆದಾಗ ಅವರು ರೋಮಾಂಚನಕ್ಕಿದ್ರಂತ. ಗುರುಗಳ ಕಂಡಾಗ ಮೈ ಬೆವರು ಹೊಡಿಬೇಕ್ರಿ, ತೊದಲು ನುಡಿಬೇಕಂಗ ಅದನ್ನು ಅಷ್ಟು ಭಯಭಕ್ತಿಯಿಂದ ಕೂಡಿಕೊಂಡು ಇಬ್ಬರು ಬಂದು ಕೈ ಮುಗಿದು ಹೇ ಗುರುನಾಥ ಇಷ್ಟ ಕೆಲಸ ಮುಂದೆ ಮಾತಾಡಂಗೆ ಹೇ ಗುರುನಾಥ ಇಷ್ಟ ಹಂಗೆ. ನಮ್ಮ ಅಪ್ಪವ್ರಂತ ಹೋಗ್ಬೇಕಾದ್ರೆ ನಮಗೆ ಒಮ್ಮೆ ಹಂಗಾಗಿ ಇದಕ್ಕೆ ಬರ್ತದೆ ಸುಮ್ಮನೆ ಹ್ಞೂನ್ರಿ ಅಪ್ಪ ಅಂತ ಎಷ್ಟು ಸುಮ್ಮನೆ ಬರುತ್ತೆ. ಅಷ್ಟು ಒಳಗಿರ್ತಕ್ಕಂಥ ಅದು ಜ್ಞಾನದ ಕಣಿ. ಅದು ಆನಂದದ ಅಮೃತದ ಕಣಿ ಇರ್ತೈತೆ. ಅದು ಹಂಗದಾಗತ್ತಗ ಏನಪ್ಪ ನೀನು ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು ನಿತ್ಯ ಕಾಯಕವನ್ನು ಮಾಡುತ್ತಾ ಉಳಿದ ಟೈಮದಲ್ಲಿ ಗುರುಮಠದಲ್ಲಿ ಗುರು ಸೇವೆಯನ್ನು ಮಾಡಿ ಮನದಲ್ಲಿ ಭಕ್ತಿ ಉಳ್ಳವನಾಗಿ ಏನು ಮಾಡ್ತೀವಿ, ನಿತ್ಯದಲ್ಲಿ ಎಲ್ಲ ಮಾಡ್ತಿಲ್ಲ. ನಿನ್ನ ಮನಸ್ಸಿನಾಗ ಏನಾರ ಕೇಳಬೇಕಂತ ಇಚ್ಛೆ ಆಯ್ತೇನೆ ಕೇಳು ಅಂತ ಕೇಳಿದರು. ಇಷ್ಟು ಮಜಾ ಆಯ್ತು ನೋಡ್ರಿ ಗುರು ಸೇವೆ ಮಾಡಿದ್ರಾಗ. ಅವಾಗ ಅವ ಏನು ಮಾಡಿದ, ಗುರು ಸೇವೆ ಮಾಡಿ ಏನೇನು ಇದ್ದಿದ್ದು ನನಗೆ ಈ ಗುರು ಸೇವಾ ಸಿಕ್ಕಿದ್ದ ಯಾವುದೋ ಒಂದು ಜನ್ಮ ಹೆಂಗೆ ಗುರು ಸೇವಾ ಮಾಡಬೇಕು ಅನ್ನುವುದೊಂದು ನಿಜಗೊಂಡ್ರು. ಸತಿ ಮೊದಲಾದ ಸಂಪದವನ್ನೆಳೆಸಿ ಮಂದ ಮತಿ ಕಂಡ ಕೆಲಸವನ್ನಲಸದೆ ಕ್ಷಿತಿಯೋಳೆಸಗುವಂತೆ ಎನ್ನೊಡಲಿಗೆ ಗುರು ಸೇವೆಯೇ ಅಖಿಲೇಶ ನುತಗುಣ ನಿಧಿಕೋಶ ವಿನಮಿತ ಸುರಜಾಲ ಅನ್ನುವ ಮಾತು ಪದ್ಯದ ಹೇಳ್ಕೊಂಡ್ರು. ಹಂಗೆ ಗುರು ಸೇವೆ ಮಾಡೋಕ್ಕಂತ ಕೇಳ್ಕೊಂಡಾಗ ರೂಪಕೃಷ್ಣ ಅಂತ ಯಪ್ಪ ಎಲ್ಲಿವರೆಗೂ ಈ ದೇಹದಲ್ಲಿ ಪ್ರಾಣ ಇರ್ತೈತಿ ಅಲ್ಲಿಯ ಪರ್ಯಂತನಕ ನಿನ್ನ ಚರಣ ದಾಸನಾಗಿರ್ಬೇಕನ್ನೋದು ಒಂದೇ ನನಗೆ ಇದೊಂದು ಬೇಕು ಅಂತ ಕೇಳ್ಬಿಟ್ಟಿರ್ತ. ಇದೊಂದು ಹಾಕ್ಕೊಂಡು ನನಗೆ ಎಟ್ಟಬೇಕು ಅಂತಂದ. ಧನ್ಯನಾದಿಪ್ಪ, ಮನುಷ್ಯ ಜನ್ಮವನ್ನು ತೊಟ್ಟು ಬಂದಿದ್ದಕ್ಕೂ ನಿನ್ನ ಮನುಷ್ಯ ಜನ್ಮ ಸಾರ್ಥಕವನ್ನು ಮಾಡಿಕೊಂಡು ನೀನು ಧನ್ಯನಾದಿಯೋ ರೂಪಕೃಷ್ಣ ಅಂತ ಒಬ್ಬ ಬ್ರಹ್ಮಜ್ಞಾನಿ ಹಾಡರಸ್ತನಂದ್ರೆ ಅವನ ಸಾಧನ ಮಾಡಿ ಸಾಧ್ಯವಾದ ಬ್ರಹ್ಮದ ತಿಳಿಸ್ತಕ್ಕಂಥ ಗುರು ಹಿಂಗೆ ಆನಂದ ಪಟ್ಟ. ಎರಡನೇ ಮಾತು, ಅವನ ಪತ್ನಿ ಕರ್ಲು. ಏನ್ವಾ ಭಾಗ್ಯವತಿ ಬಾಯಿ, ನೀನು ಏನಿಲ್ಲ, ನಿನ್ನ ಪತಿ ಹೆಂಗೆ ಸೇವೆ ಮಾಡಿ ಹಂಗೆ ಸೇವಾ ಮಾಡ್ತಿ, ನಿನ್ನ ಮನಸ್ಸಿನೊಳಗೆ ಏನಾರ ಬೈಕೆ ಐತೀನೋ ಅಂತ ಕೇಳಿದರು.
ಸ್ವಾಭಾವಿಕವಾಗಿ ಹೆಣ್ಣುಮಕ್ಕಳಿಗೆ ಬೈಕ್ ಇರೋದು. ಅದು ಮೈತ್ರಾದೇವಿ ಗಾರ್ಗಿ ಅಂಥವ್ರಿಗೆ ಭಾಳ ಜನ್ಮಗಳಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಷ್ಕಾಮ ವೃತ್ತಿ ಮೊದಲಿರುತ್ತೆ. ಸಾಮಾನ್ಯವಾಗಿ ಭಾಗ್ಯವತಿ ಬಾಯಿ ಯಪ್ಪ ಭಾಳದು ನಾವು ಒಂದು ಕೇಳಬೇಕಂತ ಮನಸ್ಸಿನ್ಯಾಗ ಒಂದು ಇಚ್ಛಾ ನನಗೈತಿ ಅಂತ ನೋಡುವ. ಅದು ಮನಸ್ಸಿನಾಗ ಇತ್ತಂದ್ರೆ ಅದೇ ವಾಸನೆ ಇಟ್ಕೊಂಡು ಮತ್ತೆ ನೀ ಜನ್ಮಕ್ಕೆ ಬರ್ತಿ. ನಿನ್ನ ಮನಸ್ಸಿನಾಗ ಏನೈತಿ ಅದು ನನಗೆ ಕೇಳು ಅಂದ್ರಪ್ಪ ಅವ್ರು. ಕೇಳ್ತಾನೆ ಅಪ್ಪ ಅಂದ. ಏನಿಲ್ಲಪ್ಪ, ನನ್ನ ಲಗ್ನವಾಗಿ 15-16 ವರ್ಷ ಆಯಿತು. ಇವು ಮಂದಿ ಏನೈತಿ ಬಂಜಿ 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 ಅಂತ ನನಗೆ ಅಂತಾರ. ಅವ್ರ ಮಾತು ಕೇಳಿ ನನಗೆ ಭಾಳ ದುಃಖ ಆಗಕತ್ತೈತಿ. ನನಗೊಂದು ಪುತ್ರವನ್ನು ಕರುಣಿಸು ಅಂದ. ಸಿದ್ದಾರ್ಡಪ್ಪನವರು ಮುಗುಳ್ದಾಗೆ ನಕ್ರ. ಗುರು ಸೇವೆಯನ್ನು ಮಾಡುತ್ತಾ ನಿಷ್ಕಾಮವಾಗಿ ಮಾಡಿದರೆ ಇದೇ ಜನ್ಮದಲ್ಲಿ ಗುರುವಿನ ಕೃಪೆಯನ್ನು ಪಡೆದು ಜನ್ಮ ರಾಹಿತ್ಯವಾದ ಬ್ರಹ್ಮಾನಂದವನ್ನು ತಿಳಿತಿದ್ವ. ಮತ್ತಿದು ಮನಸ್ಸಿನಾಗ ಇಟ್ಕೊಂಡು ಅಂದರೆ ಈಗ ನಿನಗೆ ನಾ ಕೊಡ್ಲಿಕ್ರ ಅದೇ ವಾಸನದಿಂದ ಜನ್ಮ ಬಿಟ್ಟು ಮತ್ತು ಜನ್ಮಕ್ಕೆ ಬಂತು ಜನ್ಮ ದುಃಖ ಜರ ದುಃಖ ಜಾಯ ದುಃಖ ಪುಣಪ್ಪಣ ಸಂಸಾರ ಅನ್ನುವ ದುಃಖಕ್ಕೆ ಮತ್ತೆ ಬರ್ತೈತಿ. ನಿನಗೆ ಮಕ್ಕಳಾಕ ಹೋಗಪ್ಪ ಅಂತ ಆಶೀರ್ವಾದ ಮಾಡಿ ಅಪ್ಪ ಅವ್ರು ಕಳಿಸಿದ್ರು. ವರ್ಷ ತುಂಬಿಗೆ ಅನ್ವಡ್ದ ಒಂದು ಮಗ ಆಯ್ತು ರೀ. 2 ವರ್ಷದ 7 ಅದು ಹಿಂಗೆ 1 2 3 4 5 6 7 8 9 ಮಕ್ಕಳಾದ್ರಿ. ಒಂದು ಮಗ ಆದಾಗ ಆಗಾಗ ಮಠಕ್ಕೆ ಬರ್ತಿದ್ಲು, 2 ಮಾಡ್ತು, 3 4 ಆದಾಗ ಅವೆಲ್ಲ ಸಂರಕ್ಷಣೆ ಮಾಡೋದು ಗುರುವಿನ ಸ್ಥಾನನೂ ಮರ್ರಾಕತ್ತು. ಬರೀ ಅದರಾಗ ಕಲಾಕತ್ತು. 9 ಮಕ್ಕಳಾದಾಗ ಅವಾಗ ಮನಸ್ಸಿಗಂತೂ ತೂತು ಏನು ಕೇಳಬೇಕು ಗುರುವಿನ ಕೇಳಿಬಿಟ್ನಿ. ಓಡ್ ಬಂದಕ್ಕೆ ಪಾದಕ್ಕೆ ಬಿದ್ದು ಯಪ್ಪ ಮಕ್ಕಳು ಸುಖ ಕಣ್ಣಿ ಅದ್ರ ಸುಖನ ಬ್ಯಾಡೋ ಯಪ್ಪ ನನಗೆ ಅಂದಕ್ಕೆ. ಇದಕ್ಕೇನಂತಾರಿ, ಎಲ್ಲಿ ನಿಷ್ಕಾಮ ಇರ್ತೈತಿ ಅಲ್ಲಿ ಗುರುವಿನ ಪರಿಪೂರ್ಣವಾದ ಕೃಪೆ ಆಗ್ತೈತಿ. ಎಲ್ಲಿ ಸಕಾಮ ಐತಿ ಫಲ ಪ್ರಾಪ್ತಕೈತಿ. ಆದ್ರೆ ದುಃಖವು ಬಿಡುಗಡೆ ಆಗೋದಿಲ್ಲ. ದುಃಖ ಬಿಡುಗಡೆ ಆಗೋದಿಲ್ಲ. ಆ ದುಃಖ ಎಲ್ಲಿವರೆಗೂ ಬಿಡುಗಡೆ ಆಗೋದಿಲ್ಲ ಅಂದ್ರೆ ಸಂಪೂರ್ಣವಾದ ಗುರುಕೃಪೆ ಆಗದ ವಿನಃ ದುಃಖವು ಬಿಡುಗಡೆ ಆಗುವುದಿಲ್ಲ. ಅದಕ್ಕೆ ಗುರು ಸೇವೆಯೇ ಯಾಕೆ ಬಂದರೆ ಇದು ಒಂದು ದೊಡ್ಡ ತಪಸ್ಸು ಅಂತ ಅರ್ಥ. ಎಲ್ಲ ತಪಸ್ಸಿನಕ್ಕಿಂತಲೂ ಸರಳವಾಗಿ ನಾವು ಗುರು ಮುಖಾಂತರವನ್ನು ನಿತ್ಯ ಶಾಸ್ತ್ರವನ್ನು ಕೇಳಿದರೆ ಇದು ಒಂದು ತಪಸ್ಸು. ಅನಂತ ಕಾಲ ತರುಮರಾದಿಗಳ ಇದ್ದು ತಪವ ಮಾಡುವಕ್ಕಿಂತ ಒಂದು ಅರಗಳಿಗೆ ಗುರು ಸೇವೆಯ ಮಾಡುವುದೇ ಅಂತ ಶರಣ ಹೇಳ್ತಾರೆ. ಒಂದೇ ಒಂದು ನಿಮಿಷ ಗುರು ಸೇವೆಯನ್ನು ಮಾಡಿದರೆ ಈ ಜನ್ಮ ಸಾರ್ಥಕ ಆಗುತ್ತದೆ. ಅಂಥ ಗುರುಗಳು ನಮಗೆ ಸಿಕ್ಕಾರ. ಯಾರಪ್ಪ ಅಂದ್ರೆ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು. ಅವರ ಸೇವೆಯನ್ನು ಮಾಡಿ ಅವರ ಕೃಪೆಯನ್ನು ಪಡೆದು ಜನ್ಮರಾಹಿತ್ಯವಾದ ಬ್ರಹ್ಮಸ್ಥಿತಿ ಪ್ರಾಪ್ತ ಆಗತಕ್ಕಂಥ ಅಪ್ಪ ಅವರು ಆಶೀರ್ವದಿಸಲಿ ಅಂತೇಳಿ